ಆ ಪ್ರಯತ್ನ ಮಾಡಬೇಕು. ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ, ಇದು ಮಿನಿಸ್ಟ್ರುಗಳೇ ಮಾಡಬೇಕು. ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನು ಬರೋದಕ್ಕಿಂತ ಮುಂಚೆ ಅದನ್ನು ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದರು ಇವತ್ತು ಉಳಿತಾರೆ, ಇಲ್ಲಾದರೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಯತ್ನದಲ್ಲಿ ಏನಾರು ಮಾಡಬೇಕು. ಮಾಧ್ಯಮದವ್ರು ಎಷ್ಟು ಹೇಳ್ತಾರೆ, ಎಷ್ಟು ದಿವಸ ಹೇಳ್ತಾರೆ, ಈ ಸಿನಿಮಾ ಚೆನ್ನಾಗಿದೆ, ಇದು ಹಾಗಿದೆ, ಇದು ಹೀಗಿದೆ ಅಂತಾರೆ. 3 ದಿವಸ ಹೇಳ್ತಾರೆ, 4ನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳೋದಕ್ಕೆ. ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬೆಳೆಸಿ ಚಿತ್ರರಂಗಕ್ಕೆ ಬರಬೇಕು. ಏನು ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ, ಆ ಮಂದಿರಕ್ಕೆ ಬಂದು ತಲೆಬಾಗಿ ನೋಡ್ಬೇಕು ಆ ಸಿನಿಮಾನ. ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು, ಮಾಧ್ಯಮದವರು, ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರಬೇಕು, ಕಲಾವಿದರನ್ನ ಪೂಜಿಸೋದು ಗೊತ್ತಿರಬೇಕು. ಅಂದರೆ ಮಾತ್ರ ಅವ್ನ ಕಿವಿಗೆ ಹೋಗುತ್ತೆ, ಇಲ್ಲಾದ್ರೆ ಹೋಗೋದಿಲ್ಲ. ಅವ್ರು ನಿದ್ದೆ ಮಾಡ್ತಾರೆ ಅಷ್ಟೇ ಆಗುತ್ತೆ. ರಾತ್ ಗಯ ಬಾತ್ ಗಯ ಹಾಗಾಗತ್ತೆ. ಹಾಗಾಗಬಾರ್ದು. ಚಿತ್ರರಂಗ ತುಂಬ ನೊಂದಿದೆ, ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ. ಅದನ್ನು ಹಬ್ಬಿಸ್ಬೇಕು ಅಂದರೆ ಈಗ ನನಗೆ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟ್ರುಗಳಿಗೆ ಮಾತ್ರ ಸಾಧ್ಯ. ಇಲ್ಲಾದರೆ ಒಬ್ಬ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ. ಇನ್ನು ರಾಜ್ಕುಮಾರ್ ಅವ್ರು ಮಾಡೋಕ್ಕೆ ಸಾಧ್ಯನಾ ಬಂದು? ಇಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಲಿ. ಆ ಕಲಾದೇವಿ ನಮಗೆಲ್ಲ ಒಲೇರಿ. ಇದು ದೊಡ್ಡ ಸಮುದ್ರದಲ್ಲಿ ಇದ್ದೀವಿ ನಾವೆಲ್ಲ. ಸೊ ನಮ್ಮನ್ನ ರಕ್ಷಿಸಲಿ ಆ ನಟರಾಜ ಅಂತ ಹೇಳ್ಕೊಂಡು, ನಿಮಗೆ ಒಳ್ಳೇದಾಗ್ಲಮ್ಮ. ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾರೆ. ನಮ್ಮ ಜಯ.